ನಮ್ಮದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರ ಅಂತ ನಮ್ಮೂರು. ಅಲ್ಲೇ ಹುಟ್ಟಿದ್ದು. ಪಕ್ಕದೂರು ಬಂಡೂರು ಅಂತ ಪಕ್ಕದಲ್ಲಿ ಎಲ್ಲ ಹೈಸ್ಕೂಲ್ ಮುಗಿಸ್ದೆ. ನಮ್ಮೂರಲ್ಲೇ ಮಿಡ್ಲ್ ಸ್ಕೂಲು. ಕಾಲೇಜ್ ಬಂದು KM ದೊಡ್ಡಿ ಅಂತ, ಅಲ್ಲಿ ಕಾಲೇಜ್ ITI ಮಾಡಿದೆ. ಅದಾದಮೇಲೆ ಹಿಂಗೆ ಸಿನಿಮಾ ಅಂದರೆ ಇಂಟ್ರೆಸ್ಟ್ ಇತ್ತು. ಸಿನಿಮಾಗೆ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸಿನಿಮಾ ಶೂಟಿಂಗ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಷ್ಟೇ. ಶೂಟಿಂಗ್ ಹೆಂಗೆ ಮಾಡ್ತಾರೆ ಬರೀ ಶೂಟಿಂಗ್ ನೋಡೋದು ಮಾತ್ರ ಇಂಟ್ರೆಸ್ಟ್ ಇತ್ತು. ಬಟ್ ಶೂಟಿಂಗ್ ನೋಡಬೇಕು ಅಂತ ಮಾತ್ರ ಇಂಟ್ರೆಸ್ಟ್ ಇದ್ದವರು ಸೊ ಸಿನಿಮಾ ಮಾಡಬೇಕು, ನಾನು ಕೂಡ ಕಾಮಿಡಿ ಮಾಡಬೇಕು, ಸೊ ಜನರನ್ನ ನಗಿಸ್ಬೇಕು, ಈ ಒಂದು ಕಾನ್ಸೆಪ್ಟ್ ಯಾವಾಗ ನಿಮ್ಮ ಅದು ಇಲ್ಲಿಗೆ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ ಅದೆಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಶೂಟಿಂಗ್ ಕೆಲಸಕ್ಕೆ ಸೇರಿಕೊಂಡು. ಸೊ ಸಿನಿಮಾ ಮಾಡೋಕ್ಕೋಸ್ಕರನೇ ಬೆಂಗಳೂರಿಗೆ ಬಂದ್ರಿ? ಸಿನಿಮಾ ಅಂದರೆ ಒಂದು ಡೈರೆಕ್ಷನ್ ಇಲ್ಲಿಗೆ ಬಂದಾದ್ಮೇಲೆ ಅನ್ನಿಸ್ತು. ಡೈರೆಕ್ಷನ್ ಡಿಪಾರ್ಟ್ಮೆಂಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಕೊಂಡು ಡೈರೆಕ್ಟ್ ಆಗೋಣ ಅಂತ ಇಲ್ಲಿಗೆ ಬಂದಾದ್ಮೇಲೆ ಪ್ಲ್ಯಾನ್ ಮಾಡಿಕೊಂಡೆ. ಓದಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಿನಿಮಾ ನೋಡ್ತಿದ್ದೆ, ಇಷ್ಟ ಆಯ್ತಿತ್ತು ಅಷ್ಟೇ. ಇದೆಲ್ಲ ಹೆಂಗೆ ತೆಗಿತಾರೆ ಹೆಂಗೆ ಮಾಡ್ತಾರೆ ನೋಡ್ಬೇಕಂತ ಆಸೆ ಇತ್ತು ಅಷ್ಟೇ. ಬೆಂಗಳೂರಿಗೆ ಬಂದಮೇಲೆ ಅದು ಸರ್, ಇವಾಗ ನೀವು ಡೈರೆಕ್ಟರ್ ಆಗಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದ್ರಿ, ಬಟ್ ಈಗ ಹೀರೋ ಆಗಿ ಬಂದಾದ್ಮೇಲೆ ಆಗಬೇಕು ಅಂತ ಅನ್ಕೊಂಡ್ರಿ. ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮೂರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿರೋರು ಮಂಜಣ್ಣ ಅಂದ್ಬಿಟ್ಟು, ಅವ್ರು ಕಾಂಟ್ಯಾಕ್ಟ್ ತಗೊಂಡು ITI ಮುಗಿದ ತಕ್ಷಣವೇ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ ಸೇರಿಕೊಂಡೆ. ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸಕ್ಕೆ ಒಂದು 2 ಸಿನಿಮಾ ಮಾಡಿದೆ. ಪೇಮೆಂಟ್ ಅಂತ ಏನು ಸಿಗ್ತಿರಲಿಲ್ಲ ಅಲ್ಲಿ. ಪೇಮೆಂಟು ಅಂತ ಏನು ಸಿಗ್ತಿರಲಿಲ್ಲ. ಇದು ದುಡ್ಡು ಬರೋದು ಏನಾದರೂ ಮಾಡಬೇಕಲ್ಲ, ಹೊಟ್ಟೆಪಾಡು ನಡಿಬೇಕಲ್ಲ ಬೆಂಗಳೂರಲ್ಲಿ. ಈಗ ಊರಾದರೆ 1 ದಿನ ಕೆಲಸ ಮಾಡಿಬಿಟ್ಟು 3 ದಿನ ಮನೇಲಿದ್ರು ಇರ್ಬೋದು. ಇಲ್ಲಾಂದರೆ ಬಾಡಿಗೆ ಕಟ್ಟಬೇಕು, ಊಟ ತಿಂಡಿ ಅದು ಇದು ಅಂತೆಲ್ಲ ಇರ್ತದೆ. ಬೆಂಗಳೂರಿರೋರು ಗೊತ್ತಿರ್ತದೆ, ಊರಿಂದ ಬಂದಿರೋರು. ಹಂಗಿದ್ದಾಗ ಶೂಟಿಂಗ್ ಅಂದರೆ ಸಿನಿಮಾ ಬಿಡೋಕೆ ಇಷ್ಟ ಇರಲ್ಲ, ಶೂಟಿಂಗ್ ಕೆಲಸ ಬಿಡೋಕೆ ಇಷ್ಟ ಇರಲ್ಲ, ಅಲ್ಲೇ ಮಾಡಬೇಕು. ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ದುಡ್ಡು ಸಿಗ್ತಿತ್ತು. ದುಡ್ಡು ಸಿಗ್ತಿರ್ಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರೆ ಚೆನ್ನಾಗಿದೆ, ದುಡ್ಡು ಗಿಡ್ಡೆ ಎಲ್ಲ ಇತ್ತು. ಒಂದು ನೆಮ್ಮದಿ ಏನಪ್ಪ ಅಂದರೆ ಅಟ್ಲೀಸ್ಟ್ ಕೆಲಸ ಮಾಡ್ತಾ ಇದೀನಲ್ಲ ಶೂಟಿಂಗ್. ಊರಿಗೆ ಹೋದಾಗ ಹೇಳಕ್ಕೆ ಹೋದಲ್ಲ ಶೂಟಿಂಗ್ ಕೆಲಸ ಮಾಡ್ತೀನಿ. ಊರ್ಲೇನೋ ಇನ್ನೊಂದೇನಪ್ಪ ಅಂದರೆ ಶೂಟಿಂಗಲ್ಲಿ ಇದೆಯಾ ಅಂದರೆ ರೆಸ್ಪೆಕ್ಟು. ನೀನು ಏನು ಕಸ ಗುಡಿಸ್ತಿದ್ಯಾ, ಪಾತ್ರೆ ತೊಳಿತಿದ್ಯಾ, ನೀನು ಏನು ಮಾಡಿದೆ ಅಂತ ಕೇಳಿ. ಶೂಟಿಂಗಲ್ಲಿ ಇದೆಯಾ, ಶೂಟಿಂಗಲ್ಲ ಅವನ ನೋಡುಗರು ಅಂತ. ಆ್ಯಕ್ಚುಲಿ ಹೆಂಗಾಗ್ಬಿಡ್ತು ಅಂದರೆ, ಸ್ಟಾರ್ಟಿಂಗ್ ಹೋದಾಗ ಒಂದು 10 ದಿನ ಏನು ಶೂಟಿಂಗಲ್ಲಿ ಕೆಲಸ ಮಾಡಿ ಒಂದು ಬಿಲ್ಡಪ್ಪಲ್ಲಿ ಹೇಳ್ಕೊತಿದ್ದೋ. ಒಂದು 6 ತಿಂಗಳು 1 ವರ್ಷ ಆದಮೇಲೆ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು 10 ದಿನ ಹೋಗಿದ್ದು ಯಾವ ಇದ್ರಲ್ಲೂ ಕಾಣಿಸ್ತಿಲ್ಲ, ಶೂಟಿಂಗು ಅಂತ. ಆಮೇಲೆ ಬೇಜಾರಾಗ್ಬಿಡ್ತು. ಅಯ್ಯೋ ಮುಂಚೆ ಎಲ್ಲ ಆ ಥರ ಬಿಲ್ಡಪ್ ತಗೊಬಿಟ್ಟು ಇವಾಗ ಎಲ್ಲ ಹಿಂಗೆ ಕೇಳ್ತಾರಲ್ಲ ಬಂದ್ಬಿಟ್ಟು ಆಮೇಲೆ ಊರಿಗೆ ಹೋಗೋದೇ ಕಮ್ಮಿ ಮಾಡ್ಬಿಟ್ಟೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.